ಸೊ ಇವತ್ತು ನಾವು ಮಾಡ್ತಾಯಿದ್ದೀವಿ ಫಿಶ್ ಫ್ರೈ. ಇದನ್ನು ನಮ್ಮ ತಮ್ಮ ಮಾಡ್ತಿದ್ದಾನೆ. ಆ್ಯಂಡ್ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 4-5 ಟೈಮ್ಸ್, ಬಿಕಾಸ್ ಇದರಲ್ಲಿ ತುಂಬ ಸ್ಮೆಲ್ ಬರುತ್ತೆ ಸ್ವಲ್ಪ. ಸೊ ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು, ಸೊ ಅದಕ್ಕೆ ನಾವು ಮಸಾಲ ತೊಗೊತಾ ಇರೋದು ಚಿಲ್ಲಿ ಪೌಡರು 2 ಸ್ಪೂನ್ಸು, ಆ್ಯಂಡ್ ಟರ್ಮರಿಕ್ಕು, ಆ್ಯಂಡ್ ರುಚಿಗೆ ತಕ್ಕಂಥ ಸಾಲ್ಟು. ಸೊ ಆ್ಯಂಡ್ ಇದರೊಳಗಡೆ ನಾವು ಫಿಶ್ ಮಸಾಲೆ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರ ಸ್ವಲ್ಪ ನಾನು ತುಂಬ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಬ್ಲ್ಯಾಕ್ ಪೇಪರು ಆ್ಯಂಡ್ ಜೀರಾ ಪೌಡರು, ಆ್ಯಂಡ್ ಲಾಸ್ಟಲ್ಲಿ ಲೆಮನ್ ಕೂಡ ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ, ಇದರ ವಿಡಿಯೋಲಿ ಸ್ಕಿಪ್ ಆಗೋಗಿತ್ತು. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇವಾಗ. ಸೊ ಇದು ನನ್ನ ತಮ್ಮ ಮಾಡ್ತಿದ್ದಾನೆ ಇವತ್ತು. ಸೊ ಅದಕ್ಕೆ ಅವನಿಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತಿನ್ನೋಕೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದ ಅವನು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನೇ ಸ್ವಲ್ಪ ತೆಳು ಥರ ಅವನು ಮಿಕ್ಸ್ ಮಾಡ್ಕೊಂಡಿದ್ದ ಮಸಾಲೆನ ಎಲ್ಲ. ಸೊ ಇದನ್ನು ಸ್ವಲ್ಪನೂ ಗಂಟಿಲ್ಲದೆ ಸಣ್ಣಗೆ ಅವನು ಮಿಕ್ಸ್ ಮಾಡ್ಕೊತಿದ್ದಾನೆ. ಸೊ ಆಮೇಲೆ ಇದಾದ ಮೇಲೆ ನಾವು ಕಾರ್ನ್ಫ್ಲವರು ಆ್ಯಂಡ್ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀವಿ. ಸೊ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಸೊ ನೋಡಿ ಈ ಥರ ಅವ್ನು ಮಾಡ್ಕೊಂಡಿದ್ದಾನೆ. ಸೊ ಅದರೊಳಗಡೆ ಚೆನ್ನಾಗಿ ಅದನ್ನು ಮಸಾಲ ಒಳಗಡೆ ಡಿಪ್ ಮಾಡ್ಕೊತಾ ಇದ್ದಾನೆ. ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಮಸಾಲೆ ಹಚ್ಕೊಂಡು, ಆಮೇಲೆ ಸಣ್ಣ ಇಟ್ಟು ಎಣ್ಣೆ ಬಿಸಿನ ಮಾಡಿದ್ವಿ. ತುಂಬ ಫಾಸ್ಟ್ ಇಟ್ಟು ಇಡಬೇಡಿ, ಸುಟ್ಕೊಂಡು ಬರುತ್ತೆ. ಸಣ್ಣ ಇಟ್ಟೇ ಬಿಸಿ ಮಾಡಿ. ಸೊ ಇದರೊಳಗಡೆ ಇವಾಗ ಒಂದು ಅವನು ಎಣ್ಣೆ ಒಳಗಡೆ ಹಾಕ್ಕೊತಾ ಇದ್ದಾನೆ ಇವಾಗ ಪೀಸ್ನ. ಸೊ ಅದಾದಮೇಲೆ ನಾನು ಅದ್ರ ಮೇಲೆ ಮುಚ್ಚಿಬಿಟ್ಟು ಫ್ರೈ ಮಾಡ್ತಿದ್ದೆ, ಬಿಕಾಸು ಬೇಗನೂ ಆಗುತ್ತೆ. ಡೀಪ್ ಫ್ರೈ ಅಂದರೆ ಬೇಗ ಆಗುತ್ತೆ, ಇದು ಸ್ವಲ್ಪ ತುಂಬ ಟೈಮ್ ಹತ್ತುತ್ತೆ. ಊರಿಂದ ನನ್ನ ಸಿಸ್ಟರ್ ಬಂದಿದ್ರಲ್ವ, ಅವರಿಗೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ. ಸಾಂಬಾರೆಲ್ಲ ಅವಳಿಗೆ ಇಷ್ಟ ಇಲ್ಲ, ಅವಳಿಗೆ ಫ್ರೈನೇ ಇಷ್ಟ. ಸೊ ನೋಡಿ ಈ ಥರ ಹಾಕಿಬಿಟ್ಟು 3 ಪೀಸ್ನ ಹಾಕಿಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಇದನ್ನು ಫ್ರೈ ಮಾಡ್ತಾ ಇರೋದು. ಇದು ಡೀಪ್ ಫ್ರೈ ಅಲ್ಲ, ಓನ್ಲಿ ತವಾ ಫ್ರೈ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಸ್ವಲ್ಪ ಎಣ್ಣೆ ಇಟ್ಕೊಂಡಿತ್ತು, ಅದಕ್ಕೆ ಅದನ್ನು ನಾವು ಇದರೊಳಗಡೆ ಇಟ್ಬಿಟ್ಟು ತೆಗ್ದಿದ್ವಿ. ಆಮೇಲೆ ಅದರೊಳಗಡೆ ಸ್ವಲ್ಪ ಕೂಡ ಎಣ್ಣೆ ಇರಲೇ ಇಲ್ಲ. ಆ್ಯಂಡ್ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದ ಅವನು. ಸೊ ನಮ್ಮ ತಂಗಿ ನೋಡಿ ವಿಡಿಯೋ ಮಾಡ್ತಾಯಿದ್ರೆ ಹೇಳಲ್ಲ ಅಂತ ಅವಳು ಏನೂ ರಿವ್ಯೂ ಹೇಳ್ತಿರ್ಲಿಲ್ಲ. ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ಹೇಳೋಕ್ಕೆ ನೋಡಿ ನಗಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಹೋಗಿ ನೀನು ವಿಡಿಯೋ ಮಾಡ್ತಾಯಿದ್ರೆ ನಾನು ಹೇಳಲ್ಲ ಅಂತ ಹೇಳ್ಕೊಂಡು ಹೋಗ್ಬಿಟ್ರು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನಗೆ ಫಾಲೋ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.